ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧರಿಸಿ ನಾವು ಚಿಂತನೆ ಮಾಡ್ತಾ ಬಂದೆವು. ಭಗವದ್ಗೀತೆಯನ್ನು ಕುರಿತು ಜಗತ್ತಿನ ಮಹಾಪುರುಷರ ಅಭಿಪ್ರಾಯಗಳನ್ನು ಹೇಳ್ತೀನಿ. ಮಹಾತ್ಮ ಗಾಂಧೀಜಿಯವರು ಗೀತೆಯ ಬಗ್ಗೆ ಹೀಗೆ ಅಭಿಪ್ರಾಯ ಪಡ್ತಾರೆ: ಗೀತಾ ಇಟ್ ಈಸ್ ಮೈ ಮದರ್. ಮಹಾತ್ಮ ಗಾಂಧೀಜಿ ಹೇಳ್ತಿದ್ರು, ಗೀತಾ ಇದು ನನ್ನ ತಾಯಿ ಅಂತಿದ್ರು. ಅಳುವ ಮಗುವಿಗೆ, ವ್ಯಾಕುಲ ಸಂತಾಪದಲ್ಲಿ ಇರುವಂಥ ಮಗುವಿಗೆ ತಾಯಿ ಮಡಿಲು ಎಷ್ಟು ವಿಶ್ರಾಮದಾಯಕವೋ, ಹಾಗೆ ಚಡಪಡಿಸುವ ನನ್ನ ಮನಸ್ಸಿಗೆ ಮುದ ನೀಡುವಂತೆ, ತಾಯಿಯಂತೆ ಮುದ ನೀಡುವಂಥ ಒಂದು ಆಶ್ರಯ ಸ್ಥಾನ ಅಂದ್ರೆ ಅದು ಭಗವದ್ಗೀತಾ ಅಂಥೇಳಿ ಮಹಾತ್ಮ ಗಾಂಧೀಜಿ ಹೇಳ್ತಿದ್ರೆ. ಸ್ವಾಮಿ ವಿವೇಕಾನಂದರು ಗೀತಾ ಇಟ್ ಈಸ್ ಅ ಬೊಕೆ. ಗೀತಾ ಎಂಬುದು ಇದು ಒಂದು ಸುಂದರ ಪುಷ್ಪಗುಚ್ಛ. ಬೊಕೆ ಅಂದರೆ ಪುಷ್ಪಗುಚ್ಛ. ಪುಷ್ಪಗುಚ್ಛ ಅಂದ್ರೆ ಗೊತ್ತಿಲ್ರಿ? ಪುಷ್ಪಗುಚ್ಛ ಈ ದೊಡ್ಡವ್ರಿಗೆ ಒಯ್ದು ಕೊಡ್ತಾರಲ್ಲ, ಹಿಂಗೆ ಹಿಡ್ಕೊಂಡು ಹೋಯ್ದು ಎಷ್ಟು ಸಡದು ಹೋಗ್ತಿರ್ತಾವ ನೋಡಿರಲಿಲ್ಲ? ಯಾಕಂದ್ರೆ ಕೊಡೋರಿಗೆ ತಗೊಳ್ಳೋರಿಗೆ ಭಾಳ ಆನಂದ. ವಿವಿಧ ಹೂಗಳನ್ನು ಸೇರಿಸಿ ಪುಷ್ಪಗುಚ್ಛ ಮಾಡಿರ್ತಾರೆ. ಹಾಗೆ ಗೀತೆಯಲ್ಲಿ ಸ್ವಾಮಿ ವಿವೇಕಾನಂದರು ಬರೀತಾರೆ, ಅಲ್ಲಿ ಅನೇಕ ಉಪನಿಷತ್ತುಗಳೆಂಬ ಉದ್ಯಾನದಲ್ಲಿ ಬೆಳೆದ ಸುಂದರ ವಿಚಾರ ಪುಷ್ಪಗಳನ್ನು ಆಯ್ದು ಪೋಣಿಸಿ ಮಾಡಿದ ಸುಂದರ ಪುಷ್ಪಗುಚ್ಛ ಇದ್ದಂಗೆ ಭಗವದ್ಗೀತಾ ಅಂತ ಹೇಳ್ತಾರೆ. ಗೀತೆಯ ಮೇಲೆ ಅನಂತ ವ್ಯಾಖ್ಯಾನಗಳು. ಇತ್ತೀಚೆಗೆ ನಾವು ನೋಡಿದೆವು ಅವ್ರನ್ನ. ಮೊನ್ನೆ ಸ್ವಾಮಿ ಚಿನ್ಮಯಾನಂದರು ಬಹಳ ತಮ್ಮ ಶಾಖೆಗಳನ್ನು ವಿಸ್ತರಿಸಿ ಎಲ್ಲ ಕಡೆ ಹೇಳುವಂಥದ್ದು ಭಗವದ್ಗೀತೆ. ಜಗತ್ತಿನೊಳಗೆ ಒಂದು ರಾಮಕೃಷ್ಣ ಮಿಷನ್, ಸೆಕೆಂಡ್ ಚಿನ್ಮಯ ಮಿಷನ್. ನಮ್ಮ ಕಲ್ಪನೆ ಇರೋಂಗಿಲ್ಲ. ನಾವು ಇಟ್ಟೆ ಸುತ್ತ ಏನಂತಾರೆ, ಕುಳುಬಾನ ಸುತ್ತ ಕುಳ್ಳಾಯಿ ಮಂದಿ ಅಷ್ಟೇ. ನಿಮ್ಗೆ ಗೊತ್ತಿರೋಂಗಿಲ್ಲ. ಇಡೀ ವೈಶ್ವಿಕವಾಗಿ ನಾವು ನೋಡಿದಾಗ ಇಡೀ ಪ್ರಪಂಚದ ತುಂಬ ಈ ಮಿಷನ್ಗಳು ಭಾರತೀಯ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡುವ ಕೆಲಸ ಮಾಡ್ತಾ ಇವೆ. ಇವತ್ತು ಚಿನ್ಮಯ ಮಿಷನ್ಗಳು ಬಹಳ ಶಾಖೆಗಳನ್ನು ಹೊಂದಿವೆ. ಸ್ವಾಮಿ ಚಿನ್ಮಯಾನಂದರು ಗೀತೆಯ ಬಗ್ಗೆ ಹೀಗೆ ಅಭಿಪ್ರಾಯ ಪಡ್ತಾರೆ: ಭಗವದ್ಗೀತಾ ಇಟ್ ಈಸ್ ಸಾಂಗ್ ಆಫ್ ಗಾಡ್, ಇಟ್ ಈಸ್ ಸಾಂಗ್ ಆಫ್ ಸ್ಪಿರಿಚುವಲ್, ಇಟ್ ಈಸ್ ಸಾಂಗ್ ಆಫ್ ಲೈಫ್. ಗೀತಾ ಅಂದರೆ ಅವ್ರು ಹೇಳ್ತಾರೆ, ಇಟ್ ಈಸ್ ಸಾಂಗ್ ಆಫ್ ಗಾಡ್. ಇದು ದೇವನ ಹಾಡು. ದೇವನೇ ಹಾಡಿದ ಹಾಡು. ನೀವು ಹಾಡ್ತಿರಲ್ಲ, ಹಾಡಂದರೆ ಎಲ್ಲರಿಗೂ ಇಷ್ಟ. ನಮ್ಮಲ್ಲಿ ಹಾಡ ಇಲ್ಲ. ಇವ್ರಿಗೆ
ಮಾತು ಮಾಡಿ ಕರೆಸಿ, ಮಾತು ಮಾಡಿದ್ರೆ ಗೊತ್ತಲ್ರಿ, ಮಾತಾಡಿ ಕರೆಸಿ. ಹಾಡಂದ್ರೆ ಹಾಡಬೇಕು, ಬೇಡಂದ್ರೆ ಬಿಡಬೇಕು. ನಮ್ಮಲ್ಲಿ ಹಾಡಿಗೆ ಭಾಳ ಮಹತ್ವದಲ್ಲ. ನಿದ್ದೆ ಮಾಡಲ್ಬೇಕ ನಾವು ಶಾಸ್ತ್ರನೇ ಹೇಳೋರು. ನೀವು ಮಾಡಿ ನಿದ್ದೆ, ನಮಗೇನು ತಕರಾರೇ ಇಲ್ಲ. ನಾವು ಹೇಳೋದು ಶಾಸ್ತ್ರ ಏನ್ರಿ, ಕೇಳೋದು ಬಿಡೋದು ನಿಮಗೆ ಬಿಟ್ಟು ಕೊಟ್ಟೋದೇನ್ರಿ. ಏನರ ಸ್ವಲ್ಪ ಅವಕಾಶ ಸಿಕ್ಕಾಗ ಅಷ್ಟೇ ಹಾಡ್ಬೇಕಂದ್ರೆ ಅವರು ಭಾಳ ಚಲೋ ಅದಾರ. ಹಾಡಂದ್ರೆ ಹಾಡ್ತಾರೆ, ಬೇಡಂದ್ರೆ ಬಿಡ್ತಾರೆ. ನಿಮ್ಮಂಗೆ ಕೇಳಂದ್ರೆ ಕೇಳೋದು, ಬೇಡಂದ್ರೆ ನಿದ್ದೆ ಮಾಡೋದು. ನೀವು ನಿಮ್ಮ ಇದ್ದಂಗೆ ಸೇಮ್ ನಿಮ್ಮಂಗೆ ಅದಾರ ನೋಡಿ. ಹಾಡಂದ್ರೆ ಭಾಳ ಇಷ್ಟ ಎಲ್ಲರಿಗೂ. ಕೆಲವರು ಬಾತ್ರೂಮ್ ಸಿಂಗರ್ ಅಂತ ಇರ್ತಾರೆ, ಗೊತ್ತಾ ನಿಮ್ಗೆ? ಬಾತ್ರೂಮ್ ಸಿಂಗರ್ ಅಂತ ಅಲ್ಲೇ ಹಾಡು ಬರ್ತಾವ ಅವ್ರಿಗೆ ಏನ್ರಿ. ಶಿಶುರು ವೇತ್ತಿ ಪಸುರು ವೇತ್ತಿ ವೇತ್ತಿ ಗಾನರಸಂ ಪಣಿಹಿ. ಹಾಡ ಶಿಶು ಲೈಕ್ ಮಾಡ್ತದೆ. ಹಾಡ ಶಿಶು ಅಂದ್ರೆ ತಿಳಿತದಲ್ಲ, ಮಗು. ನೀವು ಹಾಡಕ್ಕೆ ಹತ್ತಿದ್ರಂದ್ರೆ ಯಾವ ಶಿಶು ನೀವು ಊಟ ಕೊಟ್ಟರು, ಆಟಿಕೆಗಳ ಕೊಟ್ಟರು, ಏನು ಕೊಟ್ಟರು ಸಮಾಧಾನ ಆಗಲಾರ್ದಂಥ ಮಗು ತೊಟ್ಟಲ್ದಾಗ ಹಾಕಿ ಬಂಗಾರ ತೊಟ್ಟಿಲ ಬೆಳ್ಳಿ ಸರ್ಪಳಿ ರಂಗ ಮಾಣಿಕದ ಹರಳ ಕಟ್ಟೇನ. ಮಾಣಿಕ ರತ್ನ ಮಾಣಿಕ ಅಂದ್ರೆ ಏನ್ರಿ, ಎಲ್ಲಿ ಕಟ್ಲಕ್ಕೆ ಸಾಧ್ಯ ಐತಿ? ಅದನ್ನು ಕಟ್ಟಿ ತೊಟ್ಲಕ್ಕೆ ಕಟ್ಟಿ ಅದನ್ನು ಹಾಡ್ತಾಳಂತ. ತೂಕೋಂತ ತೊಟ್ಲ ತೂಕೋಂತ ತಾಯಿ ಜೋಗಳ ಹಾಡಿದ್ರೆ ಕೂಸು ಮನ್ಕೊಳಂಗಿಲ್ಲ. ಕೂಸು ಅಷ್ಟೇ ಅಲ್ಲ, ಅವ್ರ ಅಪ್ಪ ಸಹಿತ ಮನ್ಕೊಂತಾರೆ. ಶಿಶುರು ವೇತ್ತಿ ಪಸುರು ವೇತ್ತಿ. ಪಶು ಅಂದರೆ ದನ, ಆಕಳ, ಎಮ್ಮೆ, ಅವು ಸಹಿತ ಕೇಳ್ತಾವಂತ. ಶಾಸ್ತ್ರ ಕೇಳಂಗಿಲ್ಲ ನೋಡ್ರಿ, ಹಾಡ ಕೇಳ್ತಾರೆ. ಈ ಕಿವ್ಯಾಗ ಶಿವಸುಗಳು ಬಂದವ್ರಿ, ಅವರು ಕಿವ್ಯಾ ಹಾಕ್ಕೊಂಡು ಮಸ್ತ್ ಹೊಂಟಿರ್ತಾರೆ. ನಾವು ಏಟು ಬೊಂಬ ಮಾಡಿದ್ರು ಹೊಳೆ ನೋಡಂಗಿಲ್ಲ ಅವ್ರು. ನಮ್ಗೆ ಗೊತ್ತಾಗ್ತದೆ ಇವ ಚುಚ್ಕೊಂಡಾನ ಕಿವ್ಯಾಗ ಅಂತ ಗೊತ್ತಾಗ್ತದೆ ನಮ್ಗೆ. ಏನು ಎಷ್ಟು ಹಾಡಾಗಿ ಕೇಳ್ತೀರಿ, ಏನೇನೋ ಹಾಡಾಗಿ ಕೇಳ್ತೀರಿ. ಗೀತಾ ಇದು ಹಾಡ. ಯಾರು ಹಾಡಿದ ಹಾಡ? ಅವ್ರ ಹೆಸರ ಭಗವದ್ಗೀತಾ ಅಂದ್ರೇನು? ಭಗವತಾ ಗೀತಾ, ಭಗವದ್ಗೀತಾ. ವ್ಯುತ್ಪತ್ತ್ಯಾರ್ಥ ಏನದಕ್ಕೆ? ಭಗವತಾ ಗೀತಾ, ಭಗವದ್ಗೀತಾ, ಭಗವಂತನ ಹಾಡು. ಮತ್ತೊಂದು ಮಾತು ಹೇಳಿದರು, ಇಟ್ ಈಸ್ ಸಾಂಗ್ ಆಫ್ ಲೈಫ್. ಇದು ಭಾಳ ಮಹತ್ವದ ಮಾತು. ಗೀತಾ ಜೀವನವನ್ನು ಹೇಗೆ ಎದುರಿಸಬೇಕು ಅದನ್ನು ಹೇಳ್ತದೆ ಅಂತಾರೋ. ಇದು ನೋಡಿ, ಭಾಳ ನಾಟಕೀಯವಾಗಿ ಗೀತಾ ಶುರುವಾಗ್ತದೆ. ಯುದ್ಧ ತಗೊಂಡು ಬಂದಾರ. ಗೀತಾ ಉಪದೇಶ ಮಾಡೋದಕ್ಕಿಂತ ಮೊದಲ ನಾವು ಕತೆ ಏನು ಕೇಳ್ತೀವಿ? ಕುರುಕ್ಷೇತ್ರ ಯುದ್ಧದಲ್ಲಿ ಗೀತಾ ಉಪದೇಶ ಆಯಿತು ಅಂತ ಕೇಳ್ತೀವಿ. ಅವಂದು ಏನಾರ ಕುರುಕ್ಷೇತ್ರ ಇರಲಿ, ಅರ್ಜುನಂದು. ನಿಮ್ಮದು ಕುರುಕ್ಷೇತ್ರ ಮಾಡೇ ಬಂದಿರಿ, ಹೋಗಿ ಮಾಡೋರು ಅದಿರಿ. ಮತ್ತು ನಿಮ್ಮ ಮನ್ಯಾಗ ಕುರುಕ್ಷೇತ್ರ ಇಲ್ರಿ? 11 ಅಕ್ಷೋಹಿಣಿ ಆ ಕಡೆ, 7 ಅಕ್ಷೋಹಿಣಿ ಈ ಕಡೆ, ಹಿಂಗೆ ಅಲ್ಲಿ ಹೊಡೆದಾಡಕ್ಕೆ ನಿಂತಿದ್ರಂತೆ. ನಿಮ್ಮ ಮನ್ಯಾಗ ಇಲ್ಲೇನು? ಅತ್ತಿದೊಂದು ಪಕ್ಷ, ಸೊಸಿದೊಂದು ಪಕ್ಷ. ನಿಮ್ಮದು ಹೋರಾಟ, ಮನ್ಯಾಗ ಅಣ್ಣತಮ್ಮದೇರ ಹೋರಾಟ, ಓಣ್ಯಾಗ, ಊರಾಗೂ ಕುರುಕ್ಷೇತ್ರ.
ಪಂಚಾಯತಿ ಇಲೆಕ್ಷನ್ ಬಂದ್ರೆ ಸಾಮಾನ್ಯ ಕುರುಕ್ಷೇತ್ರನದು. ಮತ್ತೀಗ ಬರೋದೈತೆ ನೋಡ್ರಿ, ಸುಮ್ಮನೆ ಬಡ್ದಾಡ್ತಾವ ನಮ್ಮ ಪಕ್ಷ. ಅವ್ರ ಇಲೆಕ್ಷನ್ ಮುಗಿದ ಮೇಲೆ ಇವ್ರನ್ನ ಯಾರನ್ನೂ ಮಾತಾಡ್ಸಂಗಿಲ್ಲ. ಎಷ್ಟು ಅಭಿಮಾನ ಪಟ್ಕೊಂಡು ಜಗಳಾಡ್ತಾರೆ ಇವರು, ಕುರುಕ್ಷೇತ್ರ ಮಾಡ್ತಾರೆ. ಅಂದ್ರೆ ನಾನು ಹೇಳೋದೇನು, ಜೀವನ ಎಂಬುದೇ ಕುರುಕ್ಷೇತ್ರ. ನಾವು ಹಾಗೆ ಅರ್ಥ ಮಾಡ್ಕೋಬೇಕು ಏನ್ರಿ. ಏನು ಕಥೆಗಳು ಅವು ಸಾಂಕೇತಿಕ, ಸಿಂಬಾಲಿಕ್ ಸ್ಟೋರಿ ಅಂತಾರೆ. ಅದು ಇತಿಹಾಸ ನಡೀತೋ ಬಿಡಿತೋ ಅದು ಬಹಳ ಮಹತ್ವದ್ದಲ್ಲ. ಅದು ಏನು ಸಂದೇಶ ಹೇಳಕ್ಕೆ ಹೊಂಟದೆ ಎಂಬುದನ್ನು ಗ್ರಹಿಸಬೇಕಷ್ಟೇ ಏನ್ರಿ. ಅರ್ಜುನ ಸಮಸ್ಯೆದ ಮಧ್ಯದಲ್ಲಿದ್ದ, ಆ ಸಮಸ್ಯೆಗೆ ಗೀತೆಯಿಂದ ಅವನಿಗೆ ಸಮಾಧಾನ ಸಿಗುತ್ತು. ಹಾಗೆ ನೀವು ಗೀತಾ ಜ್ಞಾನವನ್ನು ಸ್ವಲ್ಪ ತಲೆಗೆ ತುಂಬಿಕೊಂಡ್ರಿ, ಹೃದಯಕ್ಕೆ ಇಳಿಸಿಕೊಂಡ್ರಿ, ಬದುಕಿನಲ್ಲಿ ತಗೊಂಡು ಬಂದ್ರಿ ಅಂತಂದರೆ ಈ ಜೀವನದ ಯಾವ ಸಮಸ್ಯೆ ಎಂಬ ಕುರುಕ್ಷೇತ್ರ ಯುದ್ಧವನ್ನು ನೀವು ಸರಾಗವಾಗಿ ದಾಟ್ತೀರಿ. ಅದಕ್ಕೆ ನೋಡಿ ಇವತ್ತಿನ ಶ್ಲೋಕದ ಕಡೆ ಬರೋಣ. ಭಾಳ ಅಪರೂಪದ ಶ್ಲೋಕ ಐತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ನಾಲ್ಕಾರು ಆಯಾಮದಲ್ಲಿ ಈ ಶ್ಲೋಕವನ್ನು ನಾವು ವ್ಯಾಖ್ಯಾನ ಮಾಡ್ಬೋದು. ಮೊದಲನೇದು, ಎಲ್ಲರೂ ಶ್ರದ್ಧಾ ಹಿಡ್ಕೊಂಡು ಈ ಕಡೆ ಬಂದಾರ, ನಾನು ಈ ಕಡೆಯಿಂದ ಶ್ರದ್ಧಾದ ಕಡೆಗೆ ಹೋಗ್ತೇನೆ. ಉಲ್ಟಾ ಉಲ್ಟಾ ಹಂಗೂ ಹೇಳ್ಬೋದು, ಹಿಂಗೂ ಹೇಳ್ಬೋದು ಏನ್ರಿ. ಜ್ಞಾನಂ ಲಬ್ಧ್ವಾ ಸ್ಥಿರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಅಷ್ಟು ಬೇಡ, ಶಾಂತಿಂ ಅಧಿಗಚ್ಚತಿ. ಮೊದಲು ಸ್ವಲ್ಪ ಅದನ್ನು ವಿಚಾರ ಮಾಡಮ್ಮ. ಶಾಂತಿಂ ಅಧಿಗಚ್ಚತಿ, ಶಾಂತಿ ಪಡಿಬೇಕಾಗಿದೆ. ಶಾಂತಿ ಇಲ್ಲ. ಆರಾಮದಿರಿ? ಆರಾಮ್ರಿ, ಕೆಟ್ಟ ಥಂಡ್ಯಾಗ ಎಲ್ಲಿ ಆರಾಮ್. ಮುಂಜಾನೆ ಗೀತಾ ಜಯಂತಿ ಮಾಡ್ಲಿಕ್ಕೆ ನಮ್ಮ ಸ್ವಾಮಿಗಳು ಬಂದು ಬಹುತೇಕೊಂದು ಪೋಣಾ ತಾಸು ನಮ್ಮ ಹಾದಿ ಕಾಯ್ದಾರ. ಕೂಲಿ ಬಿಟ್ಟು ಹೊರಗೆ ಬರ್ಬೇಕಂದ್ರೆ ಜೀವ ಹೆಂಗ್ಯಾಂಗೋ ಆಗುತ್ತದೆ ನೋಡ್ರಿ. ಯಾಕ್ರಿ, ಏನು ಪುಣ್ಯನೋ ಬಂದಿರಿ ನೀವು ಬಾರದ ಮ್ಯಾಲ, ಬಾರದ ಬಳಕ ಬಂದಿರಿ ಅಲ್ಲ. ಬರೀ ಇದೊಂದು ಸಮಸ್ಯೆ ಹೇಳಿ ನಿಮಗೆ. ಈ ಚಳಿ ಏನು ಬಿಡ್ರಿ, ಇನ್ನೊಂದು ತಿಂಗಳದಾಗ 2 ತಿಂಗಳದಾಗ ಹೋಗ್ತದೆ. ಜೀವನದಲ್ಲಿ ಎಷ್ಟು ಸಮಸ್ಯೆಗಳದಾವ. ಶಾಂತಿ ಬೇಕಾಗಿದೆ ಮನುಷ್ಯನಿಗೆ. ಎಲ್ಲನೂ ಮಾಡೋದು ಮನುಷ್ಯ ಸಮಾಧಾನಕ್ಕಾಗಿ, ನೆಮ್ಮದಿಗಾಗಿ, ಆನಂದಕ್ಕಾಗಿ. ಎಲ್ಲ ಮಾಡೋದು ಯಾತಕ್ಕಾಗಿ? ಆನಂದಕ್ಕಾಗಿ. ಯಾಕ್ರಿ, ಎಲ್ಲ ಮಾಡೋದು ಏನೇ ಮಾಡಿ ಎಲ್ಲ ಮಾಡೋದು ಅದಕ್ಕೆ ಆನಂದ. ಬೇಕಾದ ಮಾಡಿ. ಮದುವೆ ಆಗೋದು ಅದಕ್ಕೆ ಮದುವೆ ಆಗೋದು ಮಂಗಳಾರತಿ ಮಾಡಿಸ್ಕೊಳಕ್ಕೆ. ಅವ ಪುರೋಹಿತ ಕೇಳಿದಂತ, ಇಬ್ಬರು ಗಂಡ ಹೆಂಡತಿ ಇದಕ್ಕೆ ಹೋಗಿದ್ರಂತ, ಗುಡಿಗೆ ಹೋಗಿದ್ರಂತ. ಅವತ್ತು ಬರ್ತಡೇ, ಯಾರ ಹೆಸರಲ್ಲೇ ಮಾಡಿರಿ ಮಂಗಳಾರತಿ ಅಂತ ಕೇಳಿದ್ನಂತ. ಅವ ಗಂಡ ಹೇಳಿದ್ನಂತ, ಆಕಿನ ಹೆಸರಲ್ಲೇ ಮಾಡಿರಿ, ನನ್ನ ಮನ್ಯಾಗ ಮಾಡ್ಕೊಂಡ ಬಂದಾಳ ಮಂಗಳಾರತಿ. ನನ್ನ ಮನ್ಯಾಗ ಮಂಗಳಾರತಿ ನಂದು ಆಗ್ಯದ್ರಿ ಅಂತ. ಅದಕ್ಕೆ ನಾನೇನಕ್ಕೆ ಮದುವೆ ಆಗೋದು ಅದಕ್ಕೆ ಮಂಗಳಾರತಿ. ಭಾಳ ಮಂದಿ ಹಂಗೆ ಆಗಿದೆ ಯಾಕ್ರಿ. ಮದುವೆ ಆಗೋದು ಅದಕ್ಕೆ ಆನಂದದ ಸಲುವಾಗಿ. ಮನೆ ಕಟ್ಟೋದು
ಮನೆ ಕಟ್ಟೋದು ಅದಕ್ಕೆ ಸಾಲ ಮಾಡ್ಲಕ್ಕನ ಮನೆ ಯಾಕೆ ಕಟ್ತಾರೆ? ಸಾಲ ಮಾಡಿ ಮನೆ ಕಟ್ತಾರೆ ಈಗಂತೂ. ಸಾಲ ಮಾಡಿ ಮನೆ ಕಟ್ತಾವ, ಮಾಡಿದ ಸಾಲ ತೀರಿಸ್ಲಾಕ ಮನೆ ಮಾಡ್ತಾವ. ಇಲ್ಲ, ಮನೆ ಕಟ್ಟೋದು ಅದಕ್ಕೆ ಆನಂದಕ್ಕಾಗಿ ಅಲ್ರಿ. ಮುಂದೆ ಮಕ್ಕಳನ್ನು ಪಡೀತಿರಲ್ಲ, ಅದಕ್ಕೆ ಮಕ್ಕಳ ಯಾತಕ್ಕೆ? ಈಗಂತೂ ಮಕ್ಕಳು ಇಕ್ಕಳಾಗಿವೆ. ಮಕ್ಕಳ ಬೇಕು ಅಂತಾರ, ಮಕ್ಕಳೇ ಇಲ್ಲದವರು. ಮಕ್ಕಳ ಬೇಡ ಅಂತಾರೆ, ಮಕ್ಕಳ ಹೆತ್ತವರು. ಮೊನ್ನೆ ಅವಾಗ ಒಂದು ಹಾಡ ಕೇಳಕತ್ತಿದ್ದ, ಇದು ಭಾಳ ಚಂದ ಅನ್ನಿಸ್ತು. ಖರೆ ಅಲ್ಲ, ಎಷ್ಟು ಚಲೋ ಐತಲ್ಲ ಇದು ಮಾತು ಅಂತ ಅನ್ನಿಸ್ತು ನನಗೆ. ರಾಜ್ಕುಮಾರ್ ಅವ್ರು ಹಾಡ್ಯಾರ ಇದನ್ನು. ಏನು ರೀ ಹಾಡ್ಲೇನು? ಇಲ್ಲ, ಸುಮ್ಮನೆ ಹಾಗೆ ಹೇಳ್ತೀನಿ ಕೇಳ್ರಿ ಅನ್ರಿ. ಮಕ್ಕಳು ಬೇಕು ಅಂತಾರೆ, ಮಕ್ಕಳೇ ಇಲ್ಲದವರು. ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು. ಮಕ್ಕಳಿಲ್ಲಾರದವರಿಗೆ ಎಷ್ಟು ಚಿಂತೆ ಮಕ್ಕಳದು. ಒಂದು 5-6 ವರ್ಷ ಆಗಬೇಕು ಮದುವೆ ಆಗಿ, ಭಾಳ ಚಿಂತೆ. ಅವ್ರಿಗಿಂತಲೂ ಆ ಓಣ್ಯಾಗ ಮುದುಕಿಯರು ಇರ್ತಾರೆ ನೋಡ್ರಿ, ಆ ಮುದುಕಿಯರು ಭಾಳ ಚಿಂತೆ ಮಾಡ್ತಿರ್ತಾವೆ. ಕಟ್ಟಿ ಮುಂದೆ ಕುಂತಿರ್ತಾವ. ಈ ಮುದುಕಿಯರು ಕುಂದ್ರೋದು ಕಟ್ಟಿಗೆ ಹೆಚ್ಚಾಗಿ, ಮನ್ಯಾಗ ಕುಂದ್ರಂಗಿಲ್ಲ. ಮನ್ಯಾಗ ಕಿಮ್ಮತ್ತಿರಂಗಿಲ್ಲ, ಬಂದು ಕಟ್ಟಿಗೆ ಕುಂತಿರ್ತಾವೆ. ಎಲ್ಲ ನೋಡ್ಕೊತ ಹೋಗೋರ್ನ ಬರೋರ್ನ ಎಲ್ಲ ನೋಡ್ಕೊತ ಕುಂತಿರ್ತಾರೆ. ಅದಕ್ಕೆ ನಾವೊಂದು ಹೆಸರಿಟ್ಟೀನಿ, ಇವು ಹಳೆ ಕಾಲದ ಮುದುಕಿಯರು ಅಂದ್ರೆ, ಮುದುಕರು ಅಂದ್ರೆ ಹಳೆ ಕಾಲದ CC ಕ್ಯಾಮ್ರಾ ಇವು ಮನಿಕಾಗ. ಈ ಎಲ್ಲರ ಮನೆ ಮುಂದೆ ನೋಡ್ರಿ, ಹಳ್ಳ್ಯಾಗೂ ಸಹಿತ ಎಲ್ಲರ ಮನೆಗೆ CC ಕ್ಯಾಮ್ರಾ. ಈಗ ಅವಾಗೆಲ್ಲಿ CC ಕ್ಯಾಮ್ರಾ? ಈಗ ಕಟ್ಟಿ ಮುಂದೆ ಕುಂದಿರ್ತಿದ್ದು ನೋಡಿ, ನೋಡ್ಕೋತ ಇವ CC ಕ್ಯಾಮ್ರಾ. ಇವು ಕುಂತಿರ್ತಾವ ನೋಡು, ಮುದುಕಿಯರು ಕುಂತಿರ್ತಾವ. ಇದು ಪಾಪ ನೀರು ತರ್ಲಾಕ, ಮೊದಲೆಲ್ಲ ಸೇದು ಬಾವಿ ನೀರು ತರ್ಲಾಕ ಹೋಗ್ಬೇಕಲ್ರಿ. ಇದು 5-6 ವರ್ಷ ಆಗ್ಯದ, ಮಕ್ಕಳಿಲ್ಲ. ಅಕ್ಕಿ ಹೋಗೋದು ತಡ, ಇವು ಕಟ್ಟಿ ಮೇಲೆ ಕುಂತು ಕೈ ಸೊನ್ನೆ ಮ್ಯಾಗ ಮಾತಾಡ್ತಾರ ನೋಡಿ. ಏನಂತ ಇಟ್ಟ ಅಂದ್ರೆ ಅಕ್ಕಿ ತುಳ್ಕೊಂತ ಹಚ್ಚಿ ಕಡೆ ಕುಂತ. ನಮ್ಮದು ಯಾಕೆ ತಿಳ್ಕೊಳಂಗಿಲ್ಲ ನೀವು? ಬಾಯಿ ಬಿಚ್ಚಿ ಹೇಳಿದ್ರು ಅವ್ರು ಹಿಂಗೆ ಮಾಡಿದ್ರೆ ತಿಳ್ಕೊತಾರ ನೋಡ್ರಿ ಅನ್ಸ. ಇದಕ್ಕೆ ಮಕ್ಕಳು ಇಲ್ಲ. ನಾ ಅಂತೀನಿ, ಇವ್ರಿಗೆ ಯಾಕೆ ಚಿಂತೆ? ಅವ್ರಿಗೆ ಚಿಂತಿರಲಿ, ಈ ಮುದುಕಿಯರಿಗೆ ಯಾಕೆ ಚಿಂತೆ? ಮಂದಿ ಚಿಂತೆನೇ ಮಾಡ್ತಾವ, ಮತ್ತೇನು ಜೀವನ ತುಂಬ ಬರೀ ಅದನ್ನೇ ಮಾಡ್ತಾ ಬಂದಾರ. ನಿನ್ನ ಚಿಂತೆ ಮಾಡು. ಮಕ್ಕಳು ಬೇಕಂತಾರ, ಮಕ್ಕಳಿಲ್ಲದವರು. ಮಕ್ಕಳು ಬೇಡ ಅಂತಾರ, ಮಕ್ಕಳ ಹೆತ್ತವರು. ಇವತ್ತು ನೋಡ್ತೀವಲ್ಲ, ಸಂಬಂಧಗಳಿಗೆ ಅರ್ಥನೇ ಉಳಿದಿಲ್ಲ. ಹಳ್ಳಿಗಳಲ್ಲಿನೂ ನಾವು ನೋಡ್ತೀವಿ. ಇವತ್ತು ಬರೀ ಸಿಟಿ ಲೆವೆಲ್ದಾಗ ಕಾಣ್ತಿದ್ದೆವು. ಇವತ್ತು ವೃದ್ಧರ ಸೇವಾ ಮಕ್ಕಳು ಮಾಡ್ತಾ ಇಲ್ಲ. ನಾನು ಆ ವಿಚಾರಕ್ಕೆ ಹೋಗೋದಲ್ಲ, ಬೇಡ. ನನ್ನ ಮುಖ್ಯವಾದ ವಿಚಾರ ಗೀತಾ ವಿಚಾರ ಐತಿ. ಮಕ್ಕಳು ಬೇಕಂತೀರಿ, ಎದಕ್ಕೆ? ಆನಂದಕ್ಕಾಗಿ. ಅಧಿಕಾರ ಬೇಕಂತೀರಿ, ಎದಕ್ಕೆ? ಆನಂದಕ್ಕಾಗಿ ಅಲ್ಲ. ಐಶ್ವರ್ಯ ಬೇಕಂತಾನೆ, ಎದಕ್ಕ? ಆನಂದಕ್ಕಾಗಿ. ಅಂದರೆ ಆನಂದದ ಶಬ್ದದ ಬದಲಿಗೆ ಏನು ಶಬ್ದ ಇಟ್ಟಾರಲ್ಲಿ? ಶಾಂತಿ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ. ಅಲ್ಲಿ ಶಾಂತಿಗೆ ಇನ್ನೊಂದು ವಿಶೇಷಣೆ ಸೇರಿಸ್ಯಾರ. ಏನಂತ?
ಪರಾಂ ಶಾಂತಿಂ ಅಂದ್ರೇನ್ರಿ? ಇದು ಸುಖ ಇಂಥದ ಸಾಕೆನಿಸದ ಸಭೆಯದ ಸುಖ, ಮತ್ತೊಂದು ಬೇಕೆನಿಸದ ಸುಖ. ಇದಕ್ಕೆ ಏನಂತ ಕರೆದಾರ ಅವರು? ಪರಾಂ ಶಾಂತಿಂ, ಶ್ರೇಷ್ಠವಾದಂಥ ಆನಂದ, ಸಾಕೆನಿಸದ ಸವೆಯದ ಆನಂದ. ಅದನ್ನು ಯಾವ ಶಬ್ದದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಪರಾಂ ಶಾಂತಿಂ, ಶ್ರೇಷ್ಠವಾದಂಥ ಶಾಂತಿ. ಶಾಂತಿಯನ್ನು, ಶ್ರೇಷ್ಠ ಪರಮ ಸುಖವನ್ನು ಪಡಿಬೇಕು ಅಂಥೇಳಿ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಯಾವ ಪ್ರಯತ್ನವೂ ನಮಗೆ ಪರಮ ಶಾಂತಿಯನ್ನು ಕೊಟ್ಟಿಲ್ಲ. ಆದರೆ ಇವತ್ತು ಕೃಷ್ಣ ಹೇಳ್ತಾ ಇದ್ದಾನೆ, ಪರಮ ಶಾಂತಿ ನಿನಗೆ ಸಿಗುತ್ತದೆ. ಏನು ಮಾಡ್ಬೇಕ್ರಿ? ಏನೂ ಮಾಡೋದು ಬೇಕಾಗಿಲ್ಲ. ಇದು ಮಾಡಿದ್ರು ಸಿಗೋದಲ್ಲ, ತಿಳ್ಕೊಂಡ್ರು ಸಿಗೋದು. ಇದು ಭಾಳ ಮಜಾ ಐತಿ ಏನ್ರಿ? ಏನಂದ್ರೆ ಅವರು ನಿದ್ದೆ ಏನಾರ ಮಾಡಿದ್ರೆ ಸಿಗೋದಲ್ಲ, ಸುಮ್ಮನೆ ನಿದ್ರೆ ನಿದ್ದೆ ಇಲ್ಲ, ಶಾಸ್ತ್ರಕ್ಕೆ ಬಂದ್ರೆ ನಿದ್ದೆ ಅಲ್ಲ. ನಿದ್ದೆ ಮಾಡ್ಬೇಕಂತ ಗುದ್ದಾಡಿದ್ರೆ ನಿದ್ದೆ ಹತ್ತಂಗಿಲ್ಲ, ಬಿಟ್ಟು ಓಡ್ತದೆ ಅದು. ಆದ್ದರಿಂದ ಅವರಂದ್ರು ತಿಳ್ಕೋ, ತಿಳಿದ್ರೆ ಸಾಕು. ಆನಂದ ಎಲ್ಲ ಕಡೆ ವ್ಯಾಪಿಸಿ, ಆನಂದ ಗುಹೇಶ್ವರ ಎಲ್ಲ ಕಡೆ ವ್ಯಾಪಿಸಿದೆ. ಹಿಂದೆ ನೋಡಿದರೆ ಬಂದಿರುವುದು, ಮುಂದೆ ನೋಡಿದರೆ ನಿಂತಿರುವುದು, ಸಂದು ಸಂದಿನಲ್ಲಿ ತುಂಬಿರುವುದು. ಬೆಳಕು ಎಲ್ಲ ಕಡೆ ಹರಿದಪ್ಪ. ನೀವು ಮಾಡೋದೇನಂದ್ರೆ ಕಣ್ಣು ತೆರಿಬೇಕಷ್ಟೇ. ಕಣ್ಣು ಮುಚ್ಕೊಳ್ಳೋಣ, ಏನು ಮಾಡೋದೇನ್ರಿ? ಕಣ್ಣು ತೆರಿ ಒಂದಿಷ್ಟು, ತಿಳ್ಕೋ. ಅದಕ್ಕೆ ಏನಂದ್ರು ಪರಾಂ ಶಾಂತಿಂ, ಶ್ರೇಷ್ಠವಾದಂಥ ಆನಂದವು ನಿನಗೆ ಯಾವಾಗ ದೊರೀತದಂದ್ರೆ ಜ್ಞಾನಂ ಲಬ್ಧ್ವಾ. ಯಾವಾಗ ಆನಂದ? ಜ್ಞಾನಂ ಲಬ್ಧ್ವಾ, ಜ್ಞಾನವನ್ನು ಪಡೆದ್ರೆ. ಅದಕ್ಕೇನು ಕಂಡೀಷನ್ ಹಾಕಿದ್ರು ಅವರು? ಜ್ಞಾನ ಮಾಡಿಕೊಂಡೆ ನಿನಗೆ ಶ್ರೇಷ್ಠವಾದ ಆನಂದ ದೊರೆಯುತ್ತದೆ ಅಂದರು. ಈಗ ಜ್ಞಾನ, ಎದರ ಜ್ಞಾನ? ನಮಗೇನು ಜ್ಞಾನ ಕಡಿಮೆ ಐತೇನು? ಜ್ಞಾನ ಇಲ್ಲ, ಒಂದಿಟ್ಟು ಹೆಚ್ಚಿಗೆ ಐತಿ ಈಗ ನಿಮಗೆ. ವಾಟ್ ನಾಲೆಜ್? ಸ್ವಾಮಿ ವಿವೇಕಾನಂದರು ಮಾತನಾಡ್ತಾ ಭಾಳ ಸೊಗಸಾಗಿ ಹೇಳಿದರು, ನಾಲೆಜ್ ವಿಲ್ ಮೇಕ್ ಅಸ್ ಫ್ರೀ ಫ್ರಮ್ ಆಲ್ ಬಾಂಡೇಜಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮೆಲ್ಲ ಸಕಲ ಬಂಧನದಿಂದ ಜ್ಞಾನ ಹೊರಗೆ ತರ್ತದೆ ನಮಗೆ ಯಾವುದು. ನೀವು ಸುಮ್ಮನೆ ತಿರುಗಾಡ್ರಿ, ಗುಡಿ ಗುಡಿ ತಿರುಗಾಡ್ರಿ, ತಾಯ್ತಾ ಹಾಕೊಡ್ರಿ, ನೀವು ಮಾಡಲಾರ್ದು ಒಂದೂ ಇಲ್ಲ. ಅದು ಹೇಳಕ್ಕೆ ನಾನು ಟೈಮ್ ಇಲ್ಲ, ಮತ್ತೆ ಯಾವಾಗಾರ ಹೇಳ್ತೀನಿ. ನೀವೇನೇನು ಮಾಡ್ತೀರಿ ಅನ್ನೋದು ಎಲ್ಲ ಡಿಟೇಲ್ಸ್ ಅದಾವೆ ನಮ್ಮ ಕಡೆ. ಯಾಕಂದ್ರೆ ನಾವು ನೋಡ್ತೀವಲ್ಲ, ದಿನ ನೋಡ್ತೀವಿ. ನೀವು ಏನು ಮಾಡಿದ್ರೂ ನಿಮಗೆ ಆತ್ಯಂತಿಕ ದುಃಖ ನಿವೃತ್ತಿ ಆಗಿಲ್ಲ, ಶ್ರೇಷ್ಠವಾದ ಆನಂದ ದೊರಕಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಹೇಳಿದರು, ನಾಲೆಜ್ ವಿಲ್ ಮೇಕ್ ಅಸ್ ಫ್ರೀ ಫ್ರಮ್ ಆಲ್ ಬಾಂಡೇಜಸ್. ಎಲ್ಲ ಬಂಧನ, ಎಲ್ಲ ಸಮಸ್ಯೆಗಳು, ಎಲ್ಲ ಕಷ್ಟಗಳು ಪರಿಹಾರ ಮಾಡ್ತದೆ. ಯಾವುದೋ? ನಾಲೆಜ್. ನಾಲೆಜ್. ಅದಕ್ಕೆ ಅವ್ರು ಹೇಳಿದ್ರು ಭಾಳ ಚಂದಂತ, ದೇರ್ ಈಸ್ ಓನ್ಲಿ ಒನ್ ಬ್ಯಾಡ್ ಥಿಂಗ್, ದಟ್ ಈಸ್ ಇಗ್ನೋರೆನ್ಸ್. ದೇರ್ ಈಸ್ ಓನ್ಲಿ ಒನ್ ಗುಡ್ ಥಿಂಗ್, ದಟ್ ಈಸ್ ನಾಲೆಜ್. ಅತ್ಯಂತ ಕೆಟ್ಟ ವಸ್ತು ಅಂದ್ರೆ ಅಜ್ಞಾನ, ಭಾಳ ಚಲೋ ವಸ್ತು ಅಂದರೆ ಏನಂತ ಹೇಳಿದರು? ಅದು ಜ್ಞಾನ ಅಂದರು. ವಾಟ್ ನಾಲೆಜ್? ಹೌದಪ್ಪ, ನಾಲೆಜ್ ಚಲೋ. ನಾಲೆಜ್ ಈಸ್ ಪವರ್. ಸಾಮರ್ಥ್ಯಶಾಲಿಯಾಗಿರುವಂಥದ್ದು ಯಾವುದು? ನಾಲೆಜ್. ಆದರೆ ಪ್ರಶ್ನೆ ಬಂತು, ವಾಟ್ ನಾಲೆಜ್? ಈಸ್ ಇಟ್ ಕೆಮಿಸ್ಟ್ರಿ? ಈಸ್ ಇಟ್ ಬಯಾಲಜಿ? ಈಸ್ ಇಟ್ ಜುವಾಲಜಿ?
ಯಾವುದಪ್ಪ ಎದರ ಜ್ಞಾನ? ಏನು ಭೌತಿಕ ವಸ್ತುಗಳ ಜ್ಞಾನ ನಮಗೆ ಸಮಾಧಾನ ತಂದು ಕೊಡ್ತದೇನು? ರಾಸಾಯನಿಕ ಜ್ಞಾನ ನಮಗೆ ಇರುದ ನೀವೇನು ಮಾಡಿದ್ರು ಎಷ್ಟು ಜ್ಞಾನ ಪಡಿತೀರಿ ಅಂದ್ರೆ ಇವಿಷ್ಟೊಳಗನ. ಎದ್ರೊಳಗ್ರಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು ಇಷ್ಟೇ ಅಲ್ಲ. ನೀವು ಎಷ್ಟು ಆತ್ಮಜ್ಞಾನ ಬಿಟ್ಟು ಉಳಿದ ಯಾವ ಜ್ಞಾನ ಮಾಡ್ಕೊಂಡ್ರಿ ಅಂದ್ರೂ ಇಷ್ಟಾಗಿನ ಅಡಕವಾಗಿದೆ. ನೆನಪಿಟ್ಕೊಳ್ರಿ ನೀವು. ನೀವು ಈ ಜ್ಞಾನ ಎಷ್ಟು ಪಡೆದಿರಲ್ಲ, ಈ ಜ್ಞಾನ ನಿಮಗೆ ಪ್ರಯೋಜನ ಕೊಟ್ಟಿಲ್ಲ. ಅದಕ್ಕೆ ಅವ್ರಂದ್ರು ಸೆಲ್ಫ್ ನಾಲೆಜ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ ನಾಲೆಜ್ ರೀ? ಸೆಲ್ಫ್ ನಾಲೆಜ್, ಆತ್ಮಜ್ಞಾನ. ಸೆಲ್ಫ್ ನಾಲೆಜ್ ಅಂದರೆ ಆತ್ಮಜ್ಞಾನ. ಆತ್ಮಜ್ಞಾನ ಬಹಳ ಮಹತ್ವದ್ದು. ಅದಕ್ಕೆ ನೋ ದೈ ಸೆಲ್ಫ್, ಯು ಮಸ್ಟ್ ನೋ ಹೂ ಆರ್ ಯು. ಸ್ವಾಮಿ ವಿವೇಕಾನಂದರಂದ್ರು ಮೊದಲು ನಿನ್ನ ನೀ ತಿಳಿ. ಅದುವೇ ಆತ್ಮಜ್ಞಾನ. ಆ ಆತ್ಮಜ್ಞಾನವೇ ನಿನಗೆ ಸಮಾಧಾನ ತಂದು ಕೊಡ್ತದೆ. ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಉಪನಿಷತ್ತು ಹೇಳ್ತದೆ, ಆತ್ಮವಿತ್ ಶೋಕಂ ತರತೆ. ಈ ಜಗತ್ತಿನಲ್ಲಿ ಶೋಕ ದುಃಖ ಸಾಗರವನ್ನು ದಾಟಿದವರು ಯಾರೀ ಅಂತ ಕೇಳಿದ್ರೆ ಯಾರು? ಆತ್ಮವಿತ್, ಆತ್ಮಜ್ಞಾನಿಗಳು, ಸಂತರು, ಮಹಾಪುರುಷರು, ಜ್ಞಾನಿಗಳ ಮಾತ್ರ ಎಂಥದ ಸಮಸ್ಯೆ ಇರಲಿ ಜೀವನದ ಸಮಸ್ಯೆಯನ್ನು ಅವರು ಸಾಲ್ವ್ ಮಾಡ್ಕೊಂಡಿದ್ದಾರೆ, ನಿವೃತ್ತಿ ಮಾಡ್ಕೊಂಡಿದ್ದಾರೆ. ಹ್ಯಾಂಗಿದ್ರು ಆತ್ಮಜ್ಞಾನಿಯೊಬ್ಬನೇ ಇಲ್ಲಿ ಆನಂದದಲ್ಲಿರೋದನ್ನು ಕಾಣ್ತೀವಿ. ಏನೇ ಇರಲಿ ಜೀವನದೊಳಗೆ, ಏನೇ ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನ ಯಶ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ. ಒಂದು ಮಾತು ನೆನ್ಪಿಟ್ಕೊಂತೀರಿ, ಆನಂದವಾಗಿರಲಿಕ್ಕೆ ಪರಿಸ್ಥಿತಿ ಹೆಂಗಾರ ಇರಲಿ, ಮನಸ್ಥಿತಿ ಚಲೋ ಇರಬೇಕು. ಈ ಮಾತು ನಿಮ್ಮ ಕಲ್ಪನೆ ಬರ್ತದೆ ಏನಂತ? ಪರಿಸ್ಥಿತಿ ಸರಿ ಇಲ್ರಿ, ನನಗೆ ಭಾಳ ಸಮಸ್ಯೆ. ಎಲ್ಲ ಪರಿಸ್ಥಿತಿ ನನಗೆ ಗೊತ್ತಾಗ್ತಲ್ಲ. ಪರಿಸ್ಥಿತಿ ಮಕ್ಕಳು ಮಾತು ಕೇಳಂಗಿಲ್ಲ, ಹೆಂಡತಿ ಮಾತು ಕೇಳಂಗಿಲ್ಲ, ಸಾಲ ಆಗ್ಯದ, ಮಳೆ ಬರಲಿಲ್ಲ, ಸೋಯಾಬೀನ್ ಬೆಳಿಲಿಲ್ಲ, ಇನ್ನೂ ಹೆಚ್ಚಿಗೆ ಆಗ್ತದ ಅಂತ ನಾ ಕುಂತೆ, ಅದು ಉಲ್ಟಾ ಕಡಿಮೆ ಕುಂತದ. ಇದು ಹಂಗಂದ್ರೆ ತಿಳಿತದಲ್ಲ ಏನ್ರಿ? ಇವೆಲ್ಲ ಏನಿದೆ, ಇದು ಪರಿಸ್ಥಿತಿ. ಇದು ಈ ಪರಿಸ್ಥಿತಿ ಹೆಂಗಾರ ಇರಲಿ, ಪರಿಸ್ಥಿತಿ ಏನಿದ್ರು ಹೊರಗೈತಿ, ಮನಸ್ಥಿತಿ ಚಂದ ಇರಬೇಕು. ಜ್ಞಾನಿಯ ಮನಸ್ಥಿತಿ ಚಂದ ಇರ್ತದೆ, ನೆನಪಿಟ್ಕೋಬೇಕು. ಪರಿಸ್ಥಿತಿ ಏನಾರ ಇರ್ಬೋದು. ಈಗ ಉದಾಹರಣೆಗೆ ಸಾಕ್ರೆಟೀಸನ ಉದಾಹರಣೆ ತಗೊಳ್ಳಿ. ಸಾಕ್ರೆಟೀಸನ ಸಂಸಾರ ಚಂದ ಇತ್ತೇನು? ನೀವೇನು ಕಲ್ಪನಾ ಮಾಡ್ತಿರಲ್ಲ, ಹಿಂಗೆಲ್ಲ ಇದ್ರೆ ನಾವು ಆನಂದವಾಗಿರ್ತೀವಿ ರೀ ಅಂತಿರಲ್ಲ, ಹಂಗಿತ್ತೇನೋ ಒಂದು ಇರಲಿಲ್ಲ. ಎಲ್ಲ ಚಂದ ಇದ್ರೂ ಬುದ್ಧ ಸಂಸಾರ ಸರಿಯಲ್ಲ, ಲಟಿಪಿಟಿ ಸಂಸಾರ ನೇಟಿಲ್ಲ, ಇದನ್ನು ಕಟ್ಟಿಕೊಂಡು ಯಾರೇನು ದಾಟಿಲ್ಲ. ನೀವೇನು ಕಲ್ಪನಾ ಮಾಡ್ತಿಲ್ಲ, ಅರಮನೆ ಅರಸಿ ಎಲ್ಲನೂ ಇತ್ತು, ಆದರೂ ಅಲ್ಲಿ ದುಃಖವೇ ಕಂಡು ಬಂತು. ಅದಕ್ಕೆ ಬುದ್ಧನ ಆರ್ಯ ಸತ್ಯಗಳು ಅಂತ ಹೇಳ್ತಾರೋ, ನಮ್ಮ ವೇದದಲ್ಲಿ ಮಹಾವಾಕ್ಯಗಳೇನಂತ ಹೇಳ್ತೀವಲ್ಲ, ಹಾಗೆ ಬೌದ್ಧ ಸಾಹಿತ್ಯದಲ್ಲಿ ಮಹಾವಾಕ್ಯಗಳಂದರೆ ಯಾವ್ರೇ? ಸರ್ವಂ ದುಃಖಂ ದುಃಖಂ, ಸರ್ವಂ ಶೂನ್ಯಂ ಶೂನ್ಯಂ, ಸರ್ವಂ ಕ್ಷಣಿಕಂ ಕ್ಷಣಿಕ. ಇವಕ್ಕೆ ಆರ್ಯ ಸತ್ಯಗಳು ಮಹಾವಾಕ್ಯಗಳು ಅಂತ ಕರೀತಾರೋ ನೋಡಿ. ಸರ್ವಂ ದುಃಖಂ ದುಃಖಂ, ಎಲ್ಲವೂ ದುಃಖ. ಹ್ಯಾಂಗ ಸಂಸಾರ ದುಃಖ ರೂಪ ಅನ್ನೋದಕ್ಕೆ ಬೌದ್ಧ ಸಾಹಿತ್ಯ ನಿರೂಪಣೆ ಏನು, ಬೌದ್ಧ ಸಾಹಿತ್ಯದಲ್ಲಿ ನಾವು ಉದಾಹರಣೆಗಳು ಅದರ ವಿವರಣೆಯನ್ನು ಯಾವ ರೀತಿ ಕಾಣ್ತೀವಿ, ಬೇರೆ ಎಲ್ಲೂ ಕಾಣಂಗಿಲ್ಲ. ಇಲ್ಲಿನ ಸಂಸಾರ ಹೇಯ ಸ್ಥಳ ಅಂತ ಬರ್ತದೆ, ವೇದಾಂತದಲ್ಲಿ ಜೀವ ಸಂಬೋಧನಾ ಸ್ಥಳ ಅಂತ ಬರ್ತದೆ. ಇವರು ಯಾರೇನು ಹೇಳ್ಯಾರಂದ್ರು, ಬೌದ್ಧ ಸಾಹಿತ್ಯದಲ್ಲಿ ಸಂಸಾರವು ದುಃಖಮಯವಾಗಿದೆ ಎಂಬುವುದನ್ನು ಅವ್ರು ಎಷ್ಟು ಚಂದ ನಿರೂಪಣೆ ಮಾಡ್ತಾರೆ ನೋಡ್ರಿ. ಅಷ್ಟು ಚಂದ ಇವ್ರು ಹೇಳೋಕ್ಕಾಗಿಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂದರೆ ಎಲ್ಲ ಸಾಹಿತ್ಯವನ್ನು ನಾನು ಅಧ್ಯಯನ ಮಾಡಿದ್ದೇನೆ ಏನ್ರಿ.
ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಎಲ್ಲವೂ ದುಃಖ ಅಂತಾರೆ, ನಮಗೆ ದುಃಖ ಅನಿಸಿಲ್ಲ. ಯಾಕಂದರೆ ನಮಗೆ ವಿವೇಕ ಆಗಿಲ್ಲ. ಬುದ್ಧ ಎಚ್ಚರ ಆದಂಗೆ ನಾವು ಎಚ್ಚರ ಆಗಿಲ್ಲ ಇನ್ನೂ. ದುಃಖವನೇ ಸುಖವೆಂಬರ ವಿವೇಕಿಗಳು ಏನು ಮಾಡ್ತಾರೆ? ದುಃಖನೇ ಸುಖ ಅನ್ನೋರಿಗೆ ಹೆಂಗ ದುಃಖದ ಜ್ಞಾನ ಆಗ್ತದೆ ಹೇಳ್ರಿ? ಯಾವುದು ಚಂದ ಇರಲಿಲ್ಲ ಯಾರಿಗೆ? ಸಾಕ್ರೆಟಿಸ್ನಿಗೆ. ಹೆಂಡ್ತಿ ಗಯ್ಯಾಳಿ ಅಂದ್ರೆ ತಿಳಿತದಲ್ಲ ಅಂದರೆ ಜಗಳ ಗಂಟಿ, ಹಿಂಗಂದ್ರೆ ತಿಳಿತದೆ ನಿನಗೆ. ಕೆಟ್ಟ ಜಗಳ ಗಂಟಿ ಇದ್ಲು. ಆಕೆ ಏನು ಬೈದ್ರು ತಲೆಗೆ ಹಾಕೊಂತಿದ್ದಿಲ್ಲ ಅವ. ಒಂದು ದಿವಸ ಶಾಸ್ತ್ರ ಹೇಳಕತ್ತಿದ್ದ. ಯಾರ್ರೀ? ಸಾಕ್ರೆಟಿಸ್. ಬೆಳಿಗ್ಗೆನೇ ಶಿಷ್ಯ ಬಂದಿದ್ದೊಬ್ಬವ, ಚಲೋ ಇದ್ದ ಶಿಷ್ಯ, ಭಾಳ ಆಸಕ್ತಿಯಿಂದ ಶಾಸ್ತ್ರ ಕೇಳ್ತಿದ್ದವ. ಆಸಕ್ತಿಯಿಂದ ಕೇಳೋರು ಹೇಳ್ಬೇಕಂತ ಅನ್ನಿಸ್ತದೆ, ನಿದ್ದೆ ಮಾಡೋರು ನೋಡಿದ್ರೆ ಅದು ಓಡ್ಬೇಕಂತ ಅನ್ನಿಸ್ತದೆ, ಕೇಳೋರು ಹೇಳ್ಬೇಕಂತ ಅನ್ನಿಸ್ತದೆ. ಅವ ಒಬ್ಬನೇ ಇದ್ರು ಭಾಳ ಚಂದ ಕೇಳ್ತಿದ್ದ. ಬೆಳಿಗ್ಗೆನೇ ಬಂದಿದ್ದ ಸಾಕ್ರೆಟಿಸ್ ಶಾಸ್ತ್ರ ಹೇಳತ್ತಿದ್ದ. ಹೇಳ್ದ ಎಷ್ಟೊತ್ತರ ಹೇಳ್ಬೇಕ್ರಿ? ಅನ್ಲಿಮಿಟ್. ತಾಸಾಯ್ತು, 2 ತಾಸಾಯ್ತು. ಅವ ಕೇಳವ, ಇವ ಹೇಳವ 3 ತಾಸಾಯ್ತು ಹೇಳ್ತಾನೆ ಇದ್ದ. ಮನೆ ಕೆಲಸ ಮಾಡುವಂಥ ಜಾಂತೆಪಿಗೆ ಇವರು ಶಾಸ್ತ್ರ ಕೇಳಿ ನಿಮ್ದು ಹೆಂಗಾಗ್ಯದ ನೋಡಿ. ಈಗ ತಲೆ ಚಿಟ್ಟಂದಿಲ್ರಿ, ಹಂಗೆ ತಲೆ ಚಿಟ್ಟಂದು ಹೋಗಿತ್ತೇನ್ರಿ. ಏನು ಹೇಳ್ತಾನೋ ಏನು ಕೇಳ್ತಾನೋ, ಮತ್ತು ಆಕೆ ಏನು ಒಂದು ಅರ್ಥ ಆಗ್ತಿದ್ದಿಲ್ಲ. ಅದು ತಲೆ ಚಿಟ್ಟಂದು ಸುಮ್ಮನೆ ಇದು ಶಾಸ್ತ್ರ ಹೇಳು ಕೇಳೋದು ಇದು ಮಾಡೋದು ಬದಲಿಗೆ ಒಂದಿಟ್ಟು ಕೆಲಸ ಮಾಡಿದ್ರೆ ಹೊಲದ ದಂದಾರ ಆಗ್ತಾವೆ, ಮನೆ ಕೆಲಸಾರ ಆಗ್ತಾವೆ. ಹೇಳ್ತದ. ಅದಕ್ಕೂ ಉದ್ಯೋಗ ಇಲ್ಲ, ಇದಕ್ಕೂ ಉದ್ಯೋಗ ಇಲ್ಲ. ನಮಗೆ ನೀವು ಹಿಂಗೆ ಅನ್ನಂಗಿಲ್ಲ ಮತ್ತೆ ಏನು ರೀ? ಒಟ್ಗುಟ್ಕೊಂತ ಮನ್ಯಾಗ ಅಡುಗೆ ಮನ್ಯಾಗ ಕೆಲಸ ಮಾಡ್ತಿದ್ಲು. ಸಪ್ಲ ಮಾಡಿದ್ರೆ ಶಾಸ್ತ್ರ ಬಿಟ್ಟಾರನಂತ ಹೇಳಿ ಮನ್ಯಾಗಿನ ಬಾಂಡೆ ಎತ್ತೆತ್ತಿ ಬಡಿತಿದ್ಲು. ಅಡುಗೆ ಮನ್ಯಾಗ ಅವ್ನು ತೊಳಿ ಹೊತ್ತಿನಾಗ ಎತ್ತೆತ್ತಿ ಬಡಿತಿದ್ಲು. ಒಂದು ಮಾತು ಹೇಳ್ತೀನಿ ಕೇಳ್ರಿ, ಯಾರ ಮನ್ಯಾಗ ಹೆಚ್ಚಿಗೆ ಬಾಂಡೆ ನೆಗ್ಗಿರ್ತಾವ ಆ ಮನ್ಯಾಗಿನ ಗೃಹಿಣಿ ಕೆಟ್ಟ ಸಿಟ್ನೆ ಕೆದಾಳ ಅಂತ ತಿಳ್ಕೊಬೇಕು ನೀವು. ಯಾಕಂದ್ರೆ ಗಂಡಗರ ಹೊಡ್ಲಕ್ಕಾಗಿಲ್ಲ, ಮಕ್ಳರ ಕೈ ಸಿಗಂಗಿಲ್ಲ, ಬಾಂಡೆನೇ ಕೈಯಾಗಿರ್ತಾವೆ ನೋಡ್ರೆ, ಅದ್ರ ಮೇಲೆ ಸಿಟ್ಟು ತೀರಿಸ್ಕೊಳ್ಳೋದು. ಬಾಂಡೆ ಎತ್ತೆತ್ತಿ ಬಡಿತಿದ್ಲು. ಬಾಂಡೆ ಸಪ್ಪಳ ಆದ ಕೂಡಲೇ ನೀವು ಜರ ಗಡಬಡ ಎದಿಗುದಿ ಶುರು ಆಯ್ತು ಅವನಿಗೆ. ಗುರುಗಳೇ ಬಾಂಡೆ ಸಪ್ಪಳ ಅಲಕತ್ತೇವ್ರಿ ಮುಗುಸ್ರಿಂದ. ಅದನ್ನೇ ತಲೆ ಹಾಕ್ಕೊಂತೀಯೋ? ಈಗ ಗುಡುಗ ಹಾಕೊಂಡು ನಡೆದದ, ಮಳೆ ಆಮೇಲೆ ಬರ್ತದೆ, ಶಾಸ್ತ್ರ ಕೇಳಿ ಅಂದ್ರಂತ. ಅಂದ್ರು ಇದು ಮಳೆ ಹೆಂಗೆ ಬರ್ತದಪ್ಪ ಅನ್ಕೋ ಹೆದರ್ಕೋಂತನ ಕೇಳಕ್ಕೆ ಮಾತಾಡ್ದ ತಾಸಾಯ್ತು. ಆಕಿನ ತಲೆ ಚಿಟ್ಟು ಹಿಡ್ದು ಹೋಯ್ತು. ಏನು ಸಪ್ಪ ಮಾಡಿದ್ರು ಬಿಡಂಗೆ ಕಾಣೋದಿಲ್ಲ, 2 ಹಂತವೇ ಅದಾವಂತ ಹೇಳಿ ಅಡುಗೆ ಮನ್ಯಾಗ ಏನು ಮುಸ್ರಿ ತೊಳೆದಿಟ್ಟು, ಮುಸ್ರಿ ನೀರಿದ್ದು ನೋಡ್ರಿ, ಬೋಗುಣಿ ತುಂಬ ಮುಸ್ರಿ ನೀರಿತ್ತು. ಮುಸ್ರಿ ನೀರು ತಂದು ಸಾಕ್ರೆಟಿಸ್ನ ಮ್ಯಾಗ ಸುರಿತಿದ್ಲಂತ. ನಕ್ಕೋಂತ ರೀ ಸಾಕ್ರೆಟಿಸ್ ಹೇಳಿದಂತ, ಅಗಳೇ ಗುಡುಗ ಹಾಕ್ತಾ ಈಗ ಮಳೆ ಬರ್ಲಾಕತ್ತದ. ಹಿಂಗೆ ನಕ್ಕ್ರಿ ನೀವು ಯಾರಿಗೆ ಸಮಾಧಾನದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ರಿ? ಇದು ಸಾಂಕೇತಿಕ ಉದಾಹರಣೆ. ಇದು ಕತೆ ಹೇಳಿದೆ ನಿಮಗೆ. ಯಾರಿಗೆ ಸಾಧ್ಯ ಅಂತ ಕೇಳಿದ್ರೆ ಉಪನಿಷತ್ತು ಹೇಳಿತು, ಆತ್ಮವಿತ್ಸೋಕಂ ತರತಿ. ಆತ್ಮಜ್ಞಾನಿ ಎಂಥ ವಿಷಮ ಪರಿಸ್ಥಿತಿಯಲ್ಲಿಯೂ ಅವನು ಆನಂದವಾಗಿರ್ತಾನೆ.
ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ. ಎಂಥ ಶಾಂತಿ, ಸಾಕ್ರೆಟಿಸ್ನದು ಎಂಥ ಶಾಂತಿ, ಸಿದ್ಧಾರೂಢರದ ಎಂಥ ಶಾಂತಿ, ಗುರುನಾಥಾರೂಢರದ ಎಂಥ ಶಾಂತಿ, ಜಗತ್ತಿನ ಎಲ್ಲ ಸಂತ ಮಹಾಂತರು ಮಹಾತ್ಮರು ಎಷ್ಟು ಕ್ರಾಂತಿ ಮಾಡಿ ಕಲ್ಯಾಣ ಕಟ್ಟಿದರು. ಅನುಭವ ಮಂಟಪ ಕಟ್ಟಿದರು. ಒಂದು ದಿವಸ ಇದು ಬಿಟ್ಟು ಹೋಗೋ ಪ್ರಸಂಗ ಬಂತು. ಹೊಳ್ಳಿನೂ ನೋಡಲಿಲ್ಲ, ಅವರ ಶಾಂತಿಗೆ ಭಂಗ ಬರಲಿಲ್ಲ. ಎಲ್ಲಿಂದ ಬಂತು? ಬಸವಣ್ಣವ್ರಿಗೆ ಅಂಥ ಶಾಂತಿ, ಬುದ್ಧನಿಗೆ ಅಂಥ ಶಾಂತಿ ಎಲ್ಲಿಂದ ಸಿಗ್ತು? ಶಾಂತಿ ನಿನ್ನೊಳಗಾದ. ಜ್ಞಾನಂ ಲಬ್ಧ್ವಾ, ಜ್ಞಾನವನ್ನು ಹೊಂದಿದರೆ ಮಾತ್ರ ಇಂಥ ಪರಮಶ್ರೇಷ್ಠ ಶಾಂತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು. ಇಲ್ಲಿ ತನ ಇಷ್ಟು. ಇದು ನಾವು ಪಡಿಬೇಕಾದದ್ದು. ಇದೇ ಜೀವನದ ಗುರಿ. ಇದನ್ನು ಪಡಿಬೇಕಾದ್ರೆ ಪರಮಶಾಂತಿ ಜೀವನದ ಲಕ್ಷ್ಯ. ಅದನ್ನು ಪಡಿಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಪಡಿಬೇಕಂದ್ರೆ ಏನು ಬೇಕ್ರಿ ಅಂತ ಕೇಳಿದರೆ ಅದಕ್ಕೆ ಜ್ಞಾನಕ್ಕಾಗಿ 3 ಸಾಧನೆ ಹೇಳಿದ್ದಾರೆ. ಏನೇನು ಇರಬೇಕಂದ್ರು ಶ್ರದ್ಧಾ ಇರಬೇಕು, ಸಂಯಮನ ಇರಬೇಕು, ತತ್ಪರತಾ ಇರಬೇಕು ಅಂದ್ರವರು. ಏನೇನಿರಬೇಕು ಜ್ಞಾನ ಪಡಿಲಿಕ್ಕೆ? ಪುಸ್ತಕ ಓದಿದ್ರೆ ಜ್ಞಾನ ಆಗೋದಿಲ್ಲ, ಪ್ರವಚನ ಕೇಳಿದ್ರು ಜ್ಞಾನ ಆಗೋದಿಲ್ಲ. ಹಂಗಾರೆ ಪುಸ್ತಕ ವೇಸ್ಟ್ ಅಂತಲ್ಲ, ಪ್ರವಚನ ವೇಸ್ಟ್ ಅಂತಲ್ಲ. ಇವು 3 ಇಲ್ಲ ಅಂದ್ರೆ ಅವು 3 ವೇಸ್ಟ್, ಅರ್ಥವೇ ಇಲ್ಲ ಅವಕ್ಕೆ. ಏನು ಹೇಳಿದರು? ಮೊದಲನೇದು ಶ್ರದ್ಧಾ, ಎರಡನೇದು ಸಂಯಮನ, ಮೂರನೇದು ತತ್ಪರತಾ. ಅವು 3 ಹೇಳಕ್ಕೆ ಟೈಮ್ ಉಳಿಲಿಲ್ಲ. ಟೈಮ್ ಆಗಿ ಹೋಯ್ತು ಈಗಾಗಲೇ. ಈಗ ಅವನ ವಿವರಣೆ ಕೊಟ್ಟಿದ್ದಾರೆ ಸಾಕಷ್ಟು. ಯಾವುದನ್ನು ಬಿಟ್ಟಾರ ಬಿಟ್ಟದ್ದನ್ನು ಆಯ್ಕೆ ಮಾಡಿ ಹೇಳಬೇಕು. ಹೇಳಿದ್ದೇ ಹೇಳಿದ್ರಾಗ ಅರ್ಥ ಏನೈತೆ ಅಂತ ಹೇಳಿ ಈ 3 ವಿಚಾರವನ್ನು ಮೊದಲಿನ ಮಹಾತ್ಮರೆಲ್ಲರೂ ಹೇಳ್ಕೊಂಬಂದಿದ್ದಾರೆ. ಆ ಶ್ಲೋಕದ ಅರ್ಧ ಭಾಗದನ್ನು ಇಲ್ಲಿ ತಾನೇ ಹೇಳಿದ್ದು. ಎಲ್ಲರೂ ಶ್ಲೋಕದ ಅರ್ಧ ಭಾಗವನ್ನು ಮಾತ್ರ ಹೇಳಿದರು, ಇನ್ನು ಅರ್ಧ ಭಾಗ ಉಳಿದಿತ್ತು. ಅದನ್ನು ವಿವರಣೆ ಕೊಡ್ತಾ ಬಂದೆ ನಾನು. ಒಟ್ಟಾರೆ ಶಾಂತಿ, ಪರಮಶಾಂತಿ ಪಡಿಬೇಕು. ಪರಮಶಾಂತಿಯನ್ನು ಹೊಂದಲು ಜ್ಞಾನ ಮಾಡ್ಕೋಬೇಕು. ಜ್ಞಾನ ಮಾಡ್ಕೋಬೇಕಾಗಿತ್ತಂದ್ರೆ ಶ್ರದ್ಧಾ ಇರಬೇಕು, ಸಂಯಮನ ಇರಬೇಕು, ತತ್ಪರತ ಅಂದ್ರೇನ್ರಿ? ಕಾರ್ಯಪ್ರವೃತ್ತನಾಗುವುದು ಏನ್ರಿ? ಅದರೊಳಗನ ಬೆರೆತಿರೋದು, ಆಸಕ್ತಿಯಿಂದ ಕೂಡಿರುವುದಕ್ಕೆ ತತ್ಪರತ ಅಂತಾರೆ. ಹೀಗಿದ್ದರೆ ಮಾತ್ರ ನಿಮಗೆ ಜ್ಞಾನ ಸಿಗ್ತದೆ ಅಂಥೇಳಿ ಕೃಷ್ಣ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಉಪದೇಶ ಮಾಡಿದ್ದಾನೆ ಅಂತ ಹೇಳ್ತಾ, ಇದು 2ನೇ ದಿನ ಪ್ರಾತಃ ಕಾಲದ ಕಾರ್ಯಕ್ರಮ. ಸಾಯಂಕಾಲ ಇನ್ನೂ ಹಲವಾರು ಜನ ಮಹಾತ್ಮರು ಬರ್ತಾರೆ. ಇವತ್ತಿನ ನಮ್ಮ ಸಭೆಗೆ ವಿಶೇಷವಾಗಿ ಗೋರ್ಟಾದ ನಮ್ಮ ಅನುಭಾವಿಗಳಾದಂಥ ಪ್ರಭುದೇವರು ಆಗಮಿಸಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ, ಹಾಗೆಯೇ ನಮ್ಮ ಸಭೆಗೆ ಆಳಂದ ಪಟ್ಟದೇವರು, ಆಳಂದೊಳಗೆ ಭಾಳ ದೊಡ್ಡ ಮಠ ಐತಿ. ಹುಬ್ಬಳ್ಳಿಯಾಗ ಅವ್ರ ಮಠ ಐತಿ, ಆಳಂದದಾಗ ಮಠ ಐತಿ. ಬಹುತೇಕ 10 ಹಳ್ಳಿಗಳಲ್ಲಿ ಅವರ ಮಠಗಳು. ಅವರು ಕೂಡ ಆಗಮಿಸಿ ತಮ್ಮ ದರ್ಶನ ಆಶೀರ್ವಾದ ನೀಡಿದ್ದಾರೆ. ಭಾಳ ಜನ ಮಹಾತ್ಮರು ಸುಮ್ಮ ಕುಂತಾರಂದ್ರೂ ಭಾಳ ಚಲೋ ಮಠ ಕಟ್ಟಿದ್ದಾರೆ. ಮುಳ್ಕೋಡ ಕ್ರಾಸ್ನೊಳಗೆ ಅವ್ರು ನಿಮ್ಮ ಹತ್ರ ನಾವು ಕೇಳಕ್ಕೆ ಬರ್ತೀವಿ ರೀ, ಹೇಳೋದು ನಮಗೆ ಭಾಳ ಹರಕತ್ತಿಲ್ಲ, ಕೇಳಕ್ಕೆ ಬರ್ತೀವಿ ರೀ ಅಂತ ಹೇಳಿ ಪೂಜ್ಯರು ಮುಳ್ಕೋಡ್ ಅಂದ್ರೆ ಬಾಗಲಕೋಟೆ ಜಿಲ್ಲಾ, ಅಲ್ಲಿಂದ ಬಂದಾರ. ಮತ್ತು ಯೋಗೇಶ್ವರಿ ಮಾತಾಜಿ ಇವ್ರದ್ದು ಇರ್ತಾರೆ. ಇವ್ರದ್ದು ಭಾಳ ಆಮೇಲೆ ಹೇಳಿದ್ರೆ ಆಯ್ತು ಅಂತ ತಿಳ್ಕೊಂಡು ಯಾರು ಹೋಗೋರು ಅದಾರ ನೋಡ್ರಿ, ಅವ್ರ ದೊಡ್ಡ ಹೇಳಕತ್ತೀನಿ ನಾ. ಈಗ ನಿಮ್ಮದು ಆಮೇಲೆ ಹೇಳ್ತೀನಿ, ನೀವು ಇರ್ತೀರಿ ಇನ್ನೇನು ಈಗೇನು ಹೋಗೋದಿಲ್ಲಲ್ರಿ ನಾ, ನಿಮ್ಮದೆಲ್ಲ ಆಮೇಲೆ ಹೇಳೋಮಂತ ಹೇಳಿ ಇವತ್ತು ಯಾರು ಹೊಂಟಾರ ಅವ್ರ ಬಗ್ಗೆ ಇಟ್ಟು ಹೇಳೋಮಂತ ಹೇಳಿ ಹೇಳಿದೆವು. ಭಾಳ ಚಲೋ ಆಯಿತು. ನಮ್ಮ ಕರೆಗೆ ಹೋಗೊಟ್ಟು ಬಂದು ತಮ್ಮ ದರ್ಶನ ಆಶೀರ್ವಾದ ನೀಡಿದಂಥ ಪೂಜ್ಯರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಹರ